ಭಾವನಾತ್ಮಕ ಕಥೆ ಬಸ್ ನಿಲ್ದಾಣದ ಹುಡುಗ. ಮಳೆ ಜೋರಾಡಿ ಸುರಿಯುತ್ತಿತ್ತು. ನಗರದ ಬಸ್ ನಿಲ್ದಾಣದಲ್ಲಿ ಜನರೆಲ್ಲ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ರು. ಅಲ್ಲಿ ಒಂದು ಮೂಲೆಯಲ್ಲಿ ಸುಮಾರು 10 ವರ್ಷದ ಹುಡುಗ ಮೌನವಾಗಿ ಕುಳಿತಿದ್ದ. ಅವನ ಬಟ್ಟೆ ಒದ್ದೆಯಾಗಿತ್ತು. ಕೈಯಲ್ಲಿ ಒಂದು ಹಳೆಯ ಶಾಲೆ ಬ್ಯಾಗ್. ಜನರು ಬಂದ್ರು ಹೋದ್ರು, ಆದರೆ ಯಾರೂ ಅವನ ಕಡೆ ಗಮನ ಕೊಡಲಿಲ್ಲ. ಒಬ್ಬ ವೃದ್ಧನು ಅವನ ಬಳಿ ಬಂದು ಕೇಳಿದ, ಮಗ, ಮನೆಗೆ ಹೋಗೋದಿಲ್ಲವಾ? ಹುಡುಗ ನಿಧಾನವಾಗಿ ತಲೆಯಾಡಿಸಿದ. ಮನೆಯಿಲ್ಲ ಅಂಕಲ್. ವೃದ್ಧನ ಹೃದಯ ಕಲುಕಿತು. ಅಮ್ಮ ಅಪ್ಪ? ಹುಡುಗ ಕಣ್ಣು ಕೆಳಗಿಳಿಸಿ ಹೇಳಿದ, ಅಪ್ಪ ನಾನು ಚಿಕ್ಕವನಿದ್ದಾಗಲೇ ಹೋಗಿಬಿಟ್ರು. ಅಮ್ಮ ಕಳೆದ ವಾರ ಆಸ್ಪತ್ರೆಯಲ್ಲಿ. ಮಾತು ಪೂರ್ಣಗೊಳಿಸುವಷ್ಟರಲ್ಲಿ ಅವನ ಕಂಠ ನಡುಗಿತು. ವೃದ್ಧನು ಅವನ ಪಕ್ಕದಲ್ಲಿ ಕುಳಿತ. ಹಾಗಾದರೆ ಈಗೇನು ಮಾಡ್ತೀಯಾ? ಹುಡುಗ ತನ್ನ ಬ್ಯಾಗ್ ತೆರೆದು ಒಂದು ಪುಸ್ತಕ ತೋರಿಸಿದ. ಅಮ್ಮ ಹೇಳಿದ್ರು, ಏನಾದರೂ ಆಗಲಿ ಓದನ್ನು ಬಿಡಬೇಡ ಅಂತ. ಆ ಮಾತು ಕೇಳಿ ವೃದ್ಧನ ಕಣ್ಣು ನೀರಾಯಿತು. ಆ ದಿನ ಅವರು ಹುಡುಗನನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಶಾಲೆಗೆ ಸೇರಿಸಿದರು. ವರ್ಷಗಳು ಕಳೆದವು. ಒಂದು ದಿನ ಅದೇ ನಗರದಲ್ಲಿ ದೊಡ್ಡ ವೇದಿಕೆಯ ಮೇಲೆ ಒಬ್ಬ ಯುವಕ ಭಾಷಣ ಮಾಡುತ್ತಿದ್ದ. ನನ್ನ ಜೀವನದಲ್ಲಿ ಎಲ್ಲವೂ ಮುಗಿದು ಹೋಯಿತು ಅಂತ ಅನ್ನಿಸಿದ ದಿನ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಕೈ ಹಿಡಿದ. ರಕ್ತ ಸಂಬಂಧಕ್ಕಿಂತ ಮಾನವತೆ ದೊಡ್ಡದು ಅನ್ನೋದನ್ನು ಅವರು ಕಲಿಸಿದರು. ವೇದಿಕೆಯ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಆ ವೃದ್ಧನ ಕಣ್ಣುಗಳಲ್ಲಿ ಹೆಮ್ಮೆಯ ಕಣ್ಣೀರು ಮಿನುಗುತ್ತಿತ್ತು. ನೀತಿ, ಕೆಲವೊಮ್ಮೆ ಒಂದು ಸಣ್ಣ ಸಹಾಯವೇ ಯಾರಾದರೂ ಜೀವನದ ಹೊಸ ಆರಂಭವಾಗುತ್ತದೆ. ಬದುಕಿಗೆ ಒಂದು ಸಂದೇಶ. ನಮ್ಮ ಒಂದು ಪುಟ್ಟ ನಡೆ ಇನ್ನೊಬ್ಬರ ಬದುಕಿನ ದೊಡ್ಡ ತಿರುವು ಆಗಬಲ್ಲದು. ಸಮಾಜದಲ್ಲಿ ಇಂತಹ ಎಷ್ಟೋ ಪ್ರತಿಭೆಗಳು ಅವಕಾಶಗಳಿಲ್ಲದೆ, ನೆರವಿಲ್ಲದೆ ಕಮರಿ ಹೋಗುತ್ತಿವೆ. ಈ ಕಥೆಯ ವೃದ್ಧನಂತೆ ನಾವು ಕೂಡ ಯಾರಾದರೂ ಒಬ್ಬರ ಬದುಕಿಗೆ ಬೆಳಕಾಗಲು ಪ್ರಯತ್ನಿಸಿದರೆ ಈ ಜಗತ್ತು ನಿಜಕ್ಕೂ ಸುಂದರವಾಗುತ್ತದೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.